ನನಗೆ ಈಗಲೂ ನೆನಪಿದೆ, ನಾನು ಕ್ಲಾಸ್ 5 ನಲ್ಲಿ ಸ್ಟಡಿ ಮಾಡ್ತಿರುವಾಗ ನನ್ನ ಟೀಚರ್ಸ್ನ ಹತ್ರ ನನ್ನಿಂದ ಐ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಅವರ ಕಣ್ಣನ್ನ ನೋಡಿದ್ದೆ, ಲೆಫ್ಟ್ ರೈಟ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಅಥವಾ ಕೆಳಗೆ ನೋಡ್ತಾ ಇದ್ದೆ. ನಾನೇನೋ ತಪ್ಪು ಮಾಡಿದ್ದೆ ಅಂತಲ್ಲ, ಬಟ್ ಇದು ಆಟೋಮೆಟಿಕಲಿ ಆಗ್ತಾ ಇತ್ತು. ಅಂಡ್ ಐ ಆಮ್ ಪ್ರಿಟಿ ಶೋರ್ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೀರಾ ಅಂದ್ರೆ ಡೆಫಿನೆಟ್ಲಿ ಇದನ್ನ ಫೇಸ್ ಮಾಡಿರ್ತೀರಾ ಅಥವಾ ಮಾಡ್ತಾ ಇರ್ತೀರಾ. ಇದರ ರಿಲೇಟೆಡ್ ಆಗಿ ಎಷ್ಟೋ ವಿಡಿಯೋಸ್ ಅನ್ನ ನೀವು ನೋಡಿರ್ತೀರಾ. ಆ ವಿಡಿಯೋಸ್ ಗಳಲ್ಲಿ ಹೇಳಿರುವಂತ ಎಲ್ಲಾ ಟ್ರಿಕ್ಸ್ ಗಳು ವರ್ಕ್ ಆಗೋದೇ ಇಲ್ಲ ಅಂತಿಲ್ಲ. ಬಟ್ ರಿಯಾಲಿಟಿ ಏನಂದ್ರೆ ಐ ಕಾಂಟ್ಯಾಕ್ಟ್ ಅನ್ನ ರೂಲ್ಸ್, ಟ್ರಿಕ್ಸ್ ಅಂಡ್ ಪರ್ಸೆಂಟೇಜ್ ನ ಮೇಲೆ ಡಿಪೆಂಡ್ ಆಗಿ ಮಾಡಿದ್ರೆ ನಿಮ್ಮ ಮೈಂಡ್ ಕಂಟಿನ್ಯೂಸ್ ಆಗಿ ಆ ಟ್ರಿಕ್ಸ್, ರೂಲ್ಸ್ ಅಂಡ್ ಪರ್ಸೆಂಟೇಜ್ ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ. ಇದರಿಂದ ನೀವು ಐ ಕಾಂಟ್ಯಾಕ್ಟ್ ಮಾಡಲ್ಲ ಅಂಡ್ ಎದುರಿರೋ ವ್ಯಕ್ತಿಗೂ ಆಕ್ವರ್ಡ್ ಅನ್ಸುತ್ತೆ. ಅದಕ್ಕೆ ಸೈಕಾಲಜಿಕಲಿ ಪ್ರೂವನ್ ಆಗಿರುವಂತ ಕೆಲವು ಮೆಥಡ್ಸ್ ಅನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ನೀವು ಕಂಟಿನ್ಯೂಸ್ಲಿ ಮಾಡ್ತಾ ಇರುವಂತ 3 ಡೆಡ್ಲಿ ಮಿಸ್ಟೇಕ್ಸ್ ಗಳನ್ನ ರಿವೀಲ್ ಮಾಡಿದ್ದೀನಿ. ಸ್ಪೆಷಲಿ 3ನೇ ಮಿಸ್ಟೇಕ್ ಅನ್ನ ಅವಾಯ್ಡ್ ಮಾಡಿದ್ರೆ ನಿಮಗೆ ಅದು ಗೇಮ್ ಚೇಂಜರ್ ಆಗಿರುತ್ತೆ. ಐ ಕಾಂಟ್ಯಾಕ್ಟ್ಗೆ ಎಷ್ಟು ಪವರ್ ಇದೆ ಅನ್ನೋದನ್ನ ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನೀವೇ ಶಾಕ್ ಆಗ್ತೀರಾ. ನಿಮ್ಮ ಫ್ರೆಂಡ್ ಅಥವಾ ಯಾರಾದ್ರೂ ಸ್ಟ್ರೇಂಜರ್ ಜೊತೆ ಏನು ಮಾತಾಡದೆ ಸುಮ್ಮನೆ ಅವರ ಕಣ್ಣನ್ನ ನೋಡ್ತಾ ಇರಿ. ನೀವು ಸ್ವಲ್ಪ ಹೊತ್ತು ಡೈವರ್ಟ್ ಆಗದೆ ಹೋದ್ರೆ ನೀವು ನೋಟಿಸ್ ಮಾಡ್ತೀರಾ ಅವರು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಥವಾ ಯಾರಾದ್ರೂ ಸ್ಮೈಲ್ ಮಾಡ್ತಾರೆ, ಇಲ್ಲ ಅಂದ್ರೆ ಅವರ ಕಣ್ಣನ್ನ ಡೈವರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಪ್ರಾಪರ್ ವೇನಲ್ಲಿ ನೀವು ಐ ಕಾಂಟ್ಯಾಕ್ಟ್ ನ ಮಾಸ್ಟರ್ ಮಾಡಿದ್ರೆ ಒಂದು ಶಬ್ದನೂ ಮಾತಾಡದೆ ನಿಮ್ಮ ಪ್ರೆಸೆನ್ಸ್ ಅನ್ನು ತೋರಿಸಬಹುದು. ಇದಕ್ಕೆ ಎಷ್ಟು ಪವರ್ ಇದೆ ಅಂದ್ರೆ ಆಬ್ವಿಯಸ್ಲಿ ಇದರ ಜೊತೆ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಯಾರ ಹತ್ರನಾದ್ರೂ ನೀವು ಐ ಕಾಂಟ್ಯಾಕ್ಟ್ ಮಾಡಿದ್ದೆ ನಿಮ್ಮ ಹಾರ್ಟ್ ರೇಟ್ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಬಾಡಿ ಹೀಟ್ ಅಪ್ ಆಗುತ್ತೆ ಅಂಡ್ ಬ್ರೈನ್ ಓವರ್ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಲೈಕ್ ಅವರು ನನ್ನನ್ನ ನೋಟಿಸ್ ಮಾಡ್ತಿದ್ದಾರೆ, ಜಡ್ಜ್ ಮಾಡ್ತಿದ್ದಾರೆ, ಓ ನನ್ನ ಪಿಂಪಲ್ ಏನಾದ್ರೂ ಗೊತ್ತಾಗ್ತಾ ಇದೆಯಾ, ಈ ರೀತಿ 1000 ಥಾಟ್ಸ್ ಗಳು ನಮ್ಮ ಮೈಂಡ್ ನಲ್ಲಿ ರನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದನೇ ಆ ಐ ಕಾಂಟ್ಯಾಕ್ಟ್ ನಿಂದ ನಾವು ಡೈವರ್ಟ್ ಮಾಡೋಕ್ ನೋಡ್ತೀವಿ ಅಥವಾ ಕೆಳಗ್ ನೋಡ್ತೀವಿ. ಸೊ ಹಾಗಾದ್ರೆ ಇದನ್ನ ಹೇಗೆ ಸರಿ ಮಾಡೋದು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಐ ಕಾಂಟ್ಯಾಕ್ಟ್ ಒಂದು ಟ್ರಿಕ್ ಅಲ್ಲ, ಅದೊಂದು ಹ್ಯಾಬಿಟ್. ಅದನ್ನ ಬಿಲ್ಡ್ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಐ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಅದಕ್ಕಂತ ಸ್ಟಾರ್ಟಿಂಗ್ ನಲ್ಲೇ ನೀವು ಯಾರಾದ್ರೂ ಸ್ಟ್ರೇಂಜರ್ ನ ಜೊತೆ ಅಥವಾ ಹುಡುಗಿಯ ಜೊತೆ ಐ ಕಾಂಟ್ಯಾಕ್ಟ್ ಮಾಡೋಕ್ ಹೋದ್ರೆ ನಿಮಗೆ ಗೊತ್ತು ಏನಾಗತ್ತಂತ. ಅದಕ್ಕೆ ಮೊದಲು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಜೊತೆ ಐ ಕಾಂಟ್ಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅವರು ನಿಮ್ಮನ್ನ ಜಡ್ಜ್ ಮಾಡಲ್ಲ ಅಂತ. ಇದನ್ನ ಒಂದು ಟ್ರೈನಿಂಗ್ ಗ್ರೌಂಡ್ ಅನ್ಕೊಳ್ಳಿ. ನೀವು ಯಾವಾಗೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಜೊತೆ ಮಾತಾಡ್ತಿರೋ ಆಗೆಲ್ಲ ಇಂಟೆನ್ಷನಲಿ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ. ನೀವು ರೆಗ್ಯುಲರ್ ಬೇಸಿಸ್ ನಲ್ಲಿ ಇದನ್ನ ಮಾಡ್ತಾ ಇರುವಾಗ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಆಕ್ವರ್ಡ್ ಅಲ್ಲ, ನ್ಯಾಚುರಲ್ ಅಂತ. ಒಂದ್ಸಲ ಬ್ರೈನ್ ಇದಕ್ಕೆ ಕಂಫರ್ಟಬಲ್ ಆಯ್ತು ಅಂದ್ರೆ ಆ ಸೇಮ್ ಕಾನ್ಫಿಡೆನ್ಸ್ ಅನ್ನ ಹೊರಗಡೆನು ಕ್ಯಾರಿ ಮಾಡ್ತಾ ಇರ್ತೀರಾ. ಬಟ್ ಅದು ನಿಮಗೆ ಗೊತ್ತಾಗ್ತಾ ಇರಲ್ಲ, ಯಾಕಂದ್ರೆ ನಿಮ್ಗೆ ಅದು ಅಷ್ಟು ನ್ಯಾಚುರಲ್ ಅನ್ಸೋಕೆ ಸ್ಟಾರ್ಟ್ ಆಗಿರುತ್ತೆ. ಬಟ್ ಇದನ್ನೆಲ್ಲ ಮಾಡ್ತಾ ಇರುವಾಗ ನೀವು ಕೆಲವು ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇರ್ತೀರಾ. ಆ ಮಿಸ್ಟೇಕ್ಸ್ ಗಳನ್ನ ನೀವು ಕರೆಕ್ಟ್ ಮಾಡ್ಕೊಂಡು ರಿಪೀಟ್ ಮಾಡದೆ ಹೋದ್ರೆ ನಿಮ್ಮ ಹ್ಯಾಬಿಟ್ ಅಂಡ್ ಐ ಕಾಂಟ್ಯಾಕ್ಟ್ ನ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾದ್ರೆ ಆ ಮಿಸ್ಟೇಕ್ಸ್ ಗಳು ಏನು? ಇಮ್ಯಾಜಿನ್ ಮಾಡಿ, ನೀವು ಯಾರ ಹತ್ರನಾದ್ರೂ ಮಾತಾಡ್ತಾ ಇದ್ದೀರಾ, ಅವರು ಕಂಟಿನ್ಯೂಸ್ಲಿ ನಿಮ್ಮ ಫೇಸ್ ಅನ್ನೇ ನೋಡ್ತಾ ಇದ್ದಾರೆ. ನಿಮಗೇನ್ ಅನ್ಸುತ್ತೆ? ಈಗಲೇ ಸ್ಕ್ಯಾನ್ ಮಾಡಿ ಏನಾದ್ರೂ ಪ್ರಿಂಟ್ ಔಟ್ ತೆಗಿತಾರಾ ಅನ್ಸುತ್ತೆ ಅಲ್ವಾ? ಅಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಐ ಕಾಂಟ್ಯಾಕ್ಟ್ ಅಂದ ತಕ್ಷಣ ಇದನ್ನೇ ಮಾಡೋದು. ಐ ಕಾಂಟ್ಯಾಕ್ಟ್ ಅಂದ್ರೆ ನೀವು ಆ ಜಾಗದಲ್ಲಿ ಪ್ರೆಸೆಂಟ್ ಇದ್ದೀರಾ ಅಂತ ಶೋ ಮಾಡೋದು, ಪ್ರೆಷರ್ ಹಾಕೋದಲ್ಲ. ಅದಕ್ಕೆ 70-30 ರೂಲ್ ಅನ್ನ ಫಾಲೋ ಮಾಡಿ. ನೀವು ಮಾತಾಡ್ತಾ ಇರುವಾಗ 70% ಆಫ್ ದಿ ಟೈಮ್ ಅವರ ಫೇಸ್ ಅಥವಾ ಐಸ್ ನ ಮೇಲೆ ಫೋಕಸ್ ಮಾಡಿ ಅಂಡ್ 30% ನ್ಯಾಚುರಲ್ ಆಗಿ ಐಸ್ ಅನ್ನ ಲೆಫ್ಟ್ ರೈಟ್ ಶಿಫ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ಎದುರಿರೋ ಪರ್ಸನ್ಗೆ ಅದು ಅನ್ಯಾಚುರಲ್ ಅನ್ಸಲ್ಲ ಅಂಡ್ ಅವರಿಗೂ ಅನ್ಸುತ್ತೆ ಇವನು ನನ್ನ ಮಾತನ್ನ ಕೇಳಿಸ್ಕೊಳ್ತಾ ಇದ್ದಾನೆ, ನನ್ನನ್ನ ಸ್ಕ್ಯಾನ್ ಮಾಡ್ತಾ ಇಲ್ಲ ಅಂತ. ಐ ಕಾಂಟ್ಯಾಕ್ಟ್ ಇದ್ರೂ ಕೂಡ ಫೇಸ್ ನಲ್ಲಿ ಒಂದು ಸ್ಮೈಲ್ ಇಲ್ಲ, ಎಕ್ಸ್ಪ್ರೆಷನ್ಸ್ ಇಲ್ಲ, ಐಬ್ರೋಸ್ ಅನ್ನ ಲಿಫ್ಟ್ ಮಾಡ್ತಿಲ್ಲ ಅಂದ್ರೆ ಯಾರಿಗಾದ್ರೂ ಫೀಲ್ ಆಗುತ್ತೆ ನಾನೊಂದು ಸ್ಟ್ಯಾಚು ಹತ್ರ ಮಾತಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಯಾವ್ದಾದ್ರೂ ಖುಷಿಯ ವಿಷಯ ಮಾತಾಡ್ತಾ ಇದ್ದೀರಾ ಅಂದ್ರೆ ಫೇಸ್ ನಲ್ಲಿ ಒಂದು ಸ್ಮೈಲ್ ಇರ್ಲಿ. ಏನಾದ್ರೂ ಶಾಕಿಂಗ್ ವಿಷಯ ಬಂತಂದ್ರೆ ಐಬ್ರೋಸ್ ಅನ್ನ ಲಿಫ್ಟ್ ಮಾಡಿ ಅಂಡ್ ಯಾವ್ದಾದ್ರೂ ಕನ್ಸರ್ನಿಂಗ್ ವಿಷಯ ಬಂತಂದ್ರೆ ಸ್ವಲ್ಪ ಫೇಸ್ ಎಕ್ಸ್ಪ್ರೆಷನ್ ಡೌನ್ ಮಾಡಿ. ಈ ರೀತಿಯ ಎಲ್ಲ ಎಕ್ಸ್ಪ್ರೆಷನ್ಸ್ ಗಳನ್ನ ಆಡ್ ಮಾಡೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ಲೆವೆಲ್ ಕೂಡ 10x ಇಂಪ್ರೂವ್ ಆಗುತ್ತೆ. ಈ ಮಿಸ್ಟೇಕ್ನ ನಾನು ತುಂಬಾ ಸಲ ರಿಪೀಟ್ ಮಾಡಿದ್ದೀನಿ ಅಂಡ್ ಈಗ 70-80% ಸರಿ ಮಾಡಿದ್ದೀನಿ. ಇಮ್ಯಾಜಿನ್ ಮಾಡಿ, ನೀವೊಂದು ಗ್ರೂಪ್ ಸಿಚುವೇಶನ್ ನಲ್ಲಿ ಇದ್ದೀರಾ ಅಂಡ್ ನೀವು ಮಾತಾಡ್ತಾ ಇರುವಾಗ ನಿಮ್ಮ ಫೋಕಸ್ ಬರೀ ಒಬ್ಬ ಪರ್ಸನ್ ಮೇಲೆ ಮಾತ್ರ ಫಿಕ್ಸ್ ಆಗಿದೆ. ಗ್ರೂಪ್ ನಲ್ಲಿರೋ ಬೇರೆ ವ್ಯಕ್ತಿಗಳನ್ನ ನೀವು ನೋಟಿಸ್ ಕೂಡ ಮಾಡ್ತಿಲ್ಲ. ಹೀಗೆ ಮಾಡಿದಾಗ ಬೇರೆಯವ್ರಿಗೆ ಅನ್ಸುತ್ತೆ ಆತ ನಮಗೆ ಯಾರಿಗೂ ಇಂಪಾರ್ಟೆನ್ಸ್ ಅನ್ನೇ ಕೊಡ್ತಾ ಇಲ್ಲ ಅಂತ. ನೀವು ಗ್ರೂಪ್ ನಲ್ಲಿ ಮಾತಾಡುವಾಗ ಆದಷ್ಟು ಎಲ್ಲರೊಂದಿಗೆ ಐ ಕಾಂಟ್ಯಾಕ್ಟ್ ಅನ್ನ ಶೇರ್ ಮಾಡಿ, ಎಲ್ಲರನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋ ರೀತಿ ಫೀಲ್ ಮಾಡಿಸಿ. ಈ ಎಲ್ಲಾ ಮಿಸ್ಟೇಕ್ಸ್ ಗಳನ್ನ ನೀವು ಅವಾಯ್ಡ್ ಮಾಡಿದ್ರೆ ನಿಮ್ಮ ಐ ಕಾಂಟ್ಯಾಕ್ಟ್ ನ ಪವರ್ ಡಬಲ್ ಆಗುತ್ತೆ. ಸೊ ಇದಾಗಿತ್ತು ಸರಿಯಾಗಿ ಐ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ. ಡೈಲಿ ಲೈಫ್ ನಲ್ಲಿ ನಿಮ್ಮ ಮೇಲೆ ಯೂಸ್ ಆಗ್ತಿರುವಂತ ಸೈಕಲಾಜಿಕಲ್ ಟ್ರಿಕ್ಸ್ ಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಾನು ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.